ನಮಸ್ತೆ ಗುರುಗಳೇ. ನಮಸ್ಕಾರಗಳು. ಯಾರು ಮ್ಯೂಟ್ ಮಾಡ್ಕೊಳ್ಳಿ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತುಪಾಯಂ ವಿಮಾಯಂ ಗ್ರಹಜಮಹಮಮೇಜಂ ಧ್ಯೇಜಮನ್ನಾಜಗೇಜಂ ಸದಯಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಯಃಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿವಲಯೇ ವಿಸ್ತಾರಿ ಗೋಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸವನಾದಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಭವತಿ ಯದನುಭಾವಾತ್ ಕ್ರೀಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ. ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿಪಾದಿ ಮದಚ್ಚಿತಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೇ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಇದುವರೆಗೆ ಯಾರಿಗೆ ಅವಿದ್ಯಾ ಸಾಕ್ಷಾತ್ಕಾರ ಆಗಿದೆ, ಅವಿದ್ಯಾ ಸಾಕ್ಷಾತ್ಕಾರ ಅಂದ್ರೆ ಈ ಅವಿದ್ಯಾ ಕಾರ್ಯ ಅಂದ್ರೆ ಯಾವ ಯಾವ ಈ ಜಗತ್ತಿದೆ, ದ್ವಿತೀಯವಾದ ಜಗತ್ತು ಇದು ಇಲ್ಲ ಅನ್ನುವಂತಹ ಸಾಕ್ಷಾತ್ಕಾರ. ಇದನ್ನ ಅವಿದ್ಯಾ ಕಳೆದ ಮೇಲೆ ಬರುವಂತಹ ಸಾಕ್ಷಾತ್ಕಾರ, ಅದನ್ನ ಅವಿದ್ಯಾ ಸಾಕ್ಷಾತ್ಕಾರ ಅಂತ. ಅವಿದ್ಯೆಯ ಸಾಕ್ಷಾತ್ಕಾರ ಆಗೋದು ಏನ್ ಬೇಡ, ಯಾಕಂದ್ರೆ ಅವಿದ್ಯೆ ಇರುತ್ತೆ, ಇದ್ದದ್ ಸಾಕ್ಷಾತ್ಕಾರ ಯಾಕಾಗ್ಬೇಕು. ಹೊರತು ಅವಿದ್ಯೆ ಹೋದ ಮೇಲೆ ಆಗುವಂತಹ ಸಾಕ್ಷಾತ್ಕಾರ ಇದೆ ಅದ್ವೈತ ಸಾಕ್ಷಾತ್ಕಾರ. ಅದು ಯಾರಿಗೆ ಆಗುತ್ತೆ? ಆಗಿರೋರು ಬೇಕಾದಷ್ಟು ಜನ ಇದಾರಲ್ಲ, ಅವ್ರಿಗೆಲ್ಲ ಆಗಿದೆ, ಯಾವ ಯೋಗ್ಯತೆ ಇರೋರಿಗೆ. ಹಾಗಾದ್ರೆ ಅವ್ರು ಭೂಮಿ ಮೇಲೆ ಇದ್ದಾರ? ಇಲ್ಲ. ಯಾಕಂದ್ರೆ ಅದ್ವೈತ ಸಾಕ್ಷಾತ್ಕಾರ ಆದ ಕೂಡಲೇ ಅವ್ರ ಮುಂದಿನ ಕ್ಷಣದಲ್ಲಿ ಈ ಜಗತ್ತನ್ನೇ ಕಾಣಲ್ಲ, ದ್ವೈತ ದರ್ಶನವೇ ಇರಲ್ಲ ಅವ್ರಿಗೆ. ಎಲ್ಲಿವರೆಗೆ ದ್ವೈತ ಭೇದ ಅಂತೆಲ್ಲ ಎಲ್ಲಿವರೆಗೆ? ಸಂಸಾರದಲ್ಲಿ ಇರೋವರೆಗೆ. ಸಂಸಾರದಿಂದ ಯಾವಾಗ ಅವನು ಮುಕ್ತಿ ಪಡೆದ, ಆಗ ಸುತ್ತಲೂ ಮುತ್ತಲೂ ಇರುವಂತಹ ಈ ಜಗತ್ತು, ಅವನ ದೇಹ ಆಗ್ಬಹುದು, ಅಥವಾ ಒಬ್ಬ ಭಿಕ್ಷಾಟನೆ ಮಾಡ್ಲಿಕ್ಕೆ ಭಿಕ್ಷಾ ಪಾತ್ರೆ ಇಟ್ಕೊಂಡಿದೆ, ಒಂದು ಕೋಲ್ ಇಟ್ಕೊಂಡಿದೆ, ಇದು ಯಾವ್ದು ಕಾಣಲ್ಲ ಅವನಿಗೆ. ಯಾಕೆ? ಅದು ಯಾವ್ದು ಇಲ್ಲ, ಅದೆಲ್ಲ ಸುಳ್ಳು. ಹಾಗಾದ್ರೆ ಸಾಕ್ಷಾತ್ಕೃತ ಅದ್ವೈತಾನ, ಯಾರಿಗೆ ಅದ್ವೈತ ಸಾಕ್ಷಾತ್ಕಾರ ಆಗಿದೆ ಅವರಿಗೆ ಉತ್ತರದಲ್ಲೇ ಅಂದ್ರೆ ಮುಂದಿನ ಕ್ಷಣದಲ್ಲಿಯೇ ದೇಹ, ದಂಡ, ಕಮಂಡಲು, ಭಿಕ್ಷಾ ಪಾತ್ರ ಯಾವುದು ಕಾಣಬಾರ್ದಿತ್ತು. ಆದ್ರೆ ಒಪ್ಪಿದಿರಿ ನೀವು ಅಂತ ಒಂದು ಅವಸ್ಥೆನ, ಜೀವನ್ಮುಕ್ತಿ ಅವಸ್ಥೆ ಅಂತ. ಅಂದ್ರೆ ಈ ತರ ಮೋಕ್ಷಕ್ಕೂ ಹೋಗಿಲ್ಲ, ತೀರ ಸಂಸಾರದಲ್ಲಿ ಇರೋರ್ ಥರನೂ ಅಲ್ಲ ಅಂಥವ್ರು.
ಅದ್ ಹೇಗ್ ಸಾಧ್ಯ? ಯಾಕೆ ಒಂದು ಸಲ ನೀವು ಅದ್ವೈತ ಜ್ಞಾನವನ್ನ ಪಡ್ಕೊಂಡಿದ್ದೀರಿ ಅಂದ್ರೆ ಅವಿದ್ಯೆ ಹೋಗಿದೆ ಅಂತ ಅರ್ಥ. ತಕ್ಷಣ ಮೋಕ್ಷಕ್ಕೆ ಹೋಗ್ಬೇಕಲ್ವಾ ಅಂದ್ರೆ ಇಲ್ಲ, ಕೆಲವು ಕಾಲದವರೆಗೆ ಅವ್ರು ಇನ್ನೂ ಭೂಮಿ ಮೇಲೆ ಇರ್ತಾನೆ. ಯಾಕೆ ಇರ್ತಾನೆ? ಸಂಸ್ಕಾರ ಇರುತ್ತೆ. ಯಾವುದ್ರ ಸಂಸ್ಕಾರ? ಅವಿದ್ಯಾ ಸಂಸ್ಕಾರ. ಅಂದ್ರೆ ಜ್ಞಾನ ಬಂದಿದೆ, ಅವಿದ್ಯೆ ಪೂರ್ತಿ ಹೋಗ್ಲಿಲ್ಲ ಅಂತ ಅರ್ಥ. ಯಾಕೆ ಅವಿದ್ಯೆ ಸಂಸ್ಕಾರ ಉಳಿಬೇಕು ಅಂದ್ರೆ ಸಂಸ್ಕಾರವನ್ನು ಓಡಿಸುವಂತ ಶಕ್ತಿ ಅದ್ವೈತ ಜ್ಞಾನಕ್ಕೆ ಇಲ್ವಾ? ಅವಿದ್ಯೆಯನ್ನೇ ನಾಶ ಮಾಡ್ಲಿಕ್ಕೆ ಶಕ್ತಿ ಇರುವಂತ ಅದ್ವೈತ ಸಾಕ್ಷಾತ್ಕಾರ ಅದ್ವೈತ ಜ್ಞಾನಕ್ಕೆ ಅವಿದ್ಯೆಯ ಸಂಸ್ಕಾರ ಹಾಗೆ ಉಳಿಸ್ಕೊಂಡು ಅವಿದ್ಯೆನ್ ಮಾತ್ರ ಅದಕ್ಕೆ ಹೋಗ್ಸೋದು ಅಂದ್ರೆ ಏನ್ ಅರ್ಥ ಇದಕ್ಕೆ? ಒಂದ ಕ್ಲೀನ್ ಮಾಡಿದ್ರೆ ಮನೆಯಲ್ಲಿ ಪೂರ್ತಿ ಕ್ಲೀನ್ ಮಾಡ್ಬೇಕು, ಅರ್ಧಂಬರ್ಧ ಕ್ಲೀನ್ ಮಾಡಿ ಸ್ವಲ್ಪ ಸ್ವಲ್ಪ ಕೊಳೆನ ಇಟ್ಕೊಳೋದು ಅಂತಂದ್ರೆ ಇದು ಹೆಂಗ್ ಸಾಧ್ಯ? ಹಾಗಾದ್ರೆ ಆ ಕ್ಲೀನ್ ಮಾಡುವಂತ ಸಾಧನಕ್ಕೆ ಕಸ ಪರಿಕೆಗೋ ಹೊರಕೆಗೋ ಅಥವಾ ಇನ್ಯಾವುದಕ್ಕೋ ಕ್ಲೀನ್ ಮಾಡೋ ಶಕ್ತಿ ಇಲ್ಲ ಅಂತ ಆಯ್ತು. ಇಲ್ಲ ಬೇಕು ಅಂತ ಒಂದ್ ಸ್ವಲ್ಪ ಉಳಿಸ್ಕೊಂಡು ಮಿಕ್ಕಿದ್ದೆಲ್ಲ ನಾಶ ಪಡಿಸೋದು ಅಂದ್ರೆ ಹಾಗ್ ಸರಿ ಇಲ್ಲ. ಯಾಕಂದ್ರೆ ಜಡ, ಬೆಳಕು ಬುದ್ಧಿ ಇರುವಂತ ವಸ್ತು ಅಲ್ಲ. ಬೆಳಕು ತಾನು ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲಿ ಕತ್ಲೆ ಇರಬಾರ್ದು ಅಂತಾನೆ ಬರುತ್ತೆ ಬೆಳಕು. ಬುದ್ಧಿಯಿಂದ ಇಲ್ಲ ಸ್ವಲ್ಪ ಕತ್ತಲೆ ಉಳಿಸ್ಕೊಳ್ಳೋಣ, ಇನ್ ಮಿಕ್ಕಿದ್ದೆಲ್ಲ ಕತ್ತಲೆನ ಒಂದ್ 90% ಹೋಗ್ಸೋಣ ಅಂತ ಹೇಳ. ಈ ಬುದ್ಧಿವಂತಿಕೆ ಬೆಳಕಲ್ಲಿ ಇರತ್ತಲ್ಲ, ಅದು ಜಡ ಪದಾರ್ಥಗಳವೆಲ್ಲ. ಜಡ ಪದಾರ್ಥಗಳಲ್ಲಿ ಯಾವ ಬುದ್ಧಿನೂ ಇರಲ್ಲ. ಚೇತನಲ್ಲಿ ಆ ಬುದ್ಧಿ ಶಕ್ತಿ ಇರುತ್ತೆ. ಅವನು ಮಾಡ್ತಾನೆ ಸ್ವಲ್ಪ ಸಾಕು ಇದು ಬೇಡ ಅಂತ ಹಾಗೆ ಯೋಚಿಸಿ. ಹಾಗಾದ್ರೆ ಏನಾಯ್ತು? ಯಾವುದೇ ಒಂದು ಸಾಧನ ಅದು ಜಡ ಆದ್ರೆ ಬೆಳಕ್ ಬಂದ್ರೆ ಸಂಪೂರ್ಣ ಕತ್ತಲೆ ಹೋಗ್ಬೇಕು. ಸ್ವಲ್ಪ ಕತ್ತಲೆ ಉಳಿಯಿತು ಅದ್ರ ಸಂಸ್ಕಾರ ಹಾಗೆಲ್ಲ ಯಾವ್ದು ಇಲ್ಲ. ಅದೇ ತರ ಒಬ್ಬ ಅದ್ವೈತ ಜ್ಞಾನ ಬಂದವನಿಗೆ ಅವಿದ್ಯಾ ನಿವೃತ್ತಿ, ಅವಿದ್ಯೆ ಹೋಯ್ತು ಅಂತಾದ್ರೆ ಅವಿದ್ಯೆಯ ಸಂಸ್ಕಾರವೂ ಉಳಿಲಿಕ್ಕಿಲ್ಲ. ಯಾಕಂದ್ರೆ ಸಂಸ್ಕಾರವು ಅವಿದ್ಯೆನೇ ಅಥವಾ ಅವಿದ್ಯೆಯಿಂದ ಹುಟ್ಟಿದ್ದೆ, ಎರಡಲ್ಲೊಂದು ಹೇಳ್ಬೇಕು. ಅವಿದ್ಯೆಯಿಂದ ಹುಟ್ಟಿತು ಅಂದ್ರೆ ಅದು ಅವಿದ್ಯೆನೋ ಅಲ್ವೋ? ಅದು ಅವಿದ್ಯೆನೆ. ಹೇಗೆ ಮಣ್ಣೆ ಮಡಿಕೆ ಆಯ್ತು, ಮಡಿಕೆ ಮಣ್ಣು ವ್ಯತ್ಯಾಸ ಇಲ್ವೋ? ಅದೇ ತರ ಅವಿದ್ಯೆನೇ ಆಗಿದ್ದು ಯಾವ ರೀತಿ? ಈ ಅವಿದ್ಯಾ ಸಂಸ್ಕಾರಗಳು. ಯಾಕಂದ್ರೆ ಅವಿದ್ಯಾ ಸಂಸ್ಕಾರ ಹೋಗ್ಲಿಲ್ಲ, ಅವಿದ್ಯೆ ಹೋಗುತ್ತೆ ಅಂದ್ರೆ ಏನರ್ಥ? ಯಾಕೆಂದ್ರೆ ಉಪಾದಾನ ನಿವೃತ್ತೆ ಕಾರ್ಯಮವಸ್ತು ದೃಷ್ಟಂ. ಮಡಿಕೆ ಅಂದ್ರೆ ಮಣ್ಣಿನಿಂದಲೇ ಪೂರ್ತಿ ಮಡಿಕೆ ಮಾಡಿತ್ತು, ಮಣ್ಣು ಹೋಯ್ತು ಮಡಿಕೆ ಉಳಿತು ಅಂತ ಆಗತ್ತ? ಆಗಲ್ಲ. ಹಾಗೆ ದಾರಗಳಿಂದಲೇ ಬಟ್ಟೆ ಮಾಡಿದ್ದು, ದಾರ ಹೋಯ್ತು ಆದ್ರೆ ಬಟ್ಟೆ ಹಾಗೆ ಉಳ್ಕೊಳ್ತು ಅಂದ್ರೆ ಮೂರ್ಖತನ. ಯಾಕೆ? ಉಪಾದಾನ ಕಾರಣ ಅಂತ ಕರೀತಾರೆ ಯಾವ್ದನ್ನ? ದಾರಗಳನ್ನು. ಯಾವುದು ತಾನೇ ಬದಲಾಗತ್ತೋ ಇನ್ನೊಂದಾಗಿ ಅದು ಉಪಾದಾನ. ಅದನ್ನ ಪರಿಣಾಮಿ ಕಾರಣ ಅಂತಾನು ಇನ್ನೊಂದು ಶಬ್ದದಿಂದ ಕರೀತಾರೆ. ಯಾವ್ದು ತಾನೇ ಬದಲಾಗತ್ತೋ ಪರಿಣಾಮ ಪಡೆಯುತ್ತೋ ಇನ್ನೊಂದಾಗಿ. ಹಾಗಾದ್ರೆ ದಾರ, ಮಣ್ಣು ಅಥವಾ ಹಾಲು ತಾನೇ ಅಧ್ಯಾತ್ಮನ ಮೊಸರಾಗಿ ಮುಂದೆ ಪರಿಣಾಮವನ್ನ ಪಡೆಯುತ್ತೆ. ಅದೇ ಮೊಸರು ಮತ್ತೆ ಹಾಲಾಗಿ ಪರಿಣಾಮ ಆಗಲ್ಲ, ಒಂದ್ ಇನ್ನೊಂದಾಗಿ ಪರಿಣಾಮ ಆಗುತ್ತೆ. ಅಂತೂ ಪರಿಣಾಮ ಆಯ್ತಲ್ಲ. ಪರಿಣಾಮ ಆದ್ಮೇಲೆ ಒಂದು ಉಳಿಯುತ್ತೆ ಇನ್ನೊಂದು ಉಳಿಯಲ್ಲ, ಹೀಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಯಾಕಂದ್ರೆ ಮಣ್ಣು ಹೋಯ್ತು ಅಂದ್ರೆ ಪೂರ್ಣ ಅದು ಅಂಶ ಇರಲ್ಲ. ಆದ್ರೆ ಹಾಲು ಮೊಸರಲ್ಲಿ ಆ ಅಂಶ ಆ ತರ ಇಲ್ಲ ವಸ್ತುತ. ಯಾಕೆ? ಹಾಲು ಸಿಹಿ, ಮೊಸರು ಹುಳಿಯಾಗಿರುತ್ತೆ, ಆಮ್ಲತ್ವ ಬಂದಿರುತ್ತೆ. ಸಿಹಿ ಅಂಶ ಚೂರು ಇರಬಹುದು, ಎಲ್ಲೋ ಹುಳಿ ಬಂದಿದೆ ಅಂತ ಇಟ್ಕೊಳ್ಳಿ. ಆಗೇನಾಯ್ತು? ಹಿಂದಿನ ಕ್ಷೀರದ ಪರಿಣಾಮ ಏನು ಆಯ್ತು? ದಧಿ ಅಂದ್ರೆ ಮೊಸರು ರೂಪದಲ್ಲಿ ಏನು ಪರಿಣಾಮ ಆಯ್ತು ಹಾಲು, ಆ ಪರಿಣಾಮ ಆದಾಗ ಹಿಂದಿನ ಗುಣ ಎಲ್ಲ ಹೊರಟೋಯ್ತು, ಇದು ಹೊಸದಾಗಾಯ್ತು. ಈಗ ಅಲ್ಲಿ ಕ್ಷೀರತ್ವ ಒಪ್ಪಬೇಕಾ ಬೇಡವಾ ಅಂತ ಒಂದು ಚರ್ಚೆ ಇದೆ. ಮೊಸರಿನ ಅವಸ್ಥೆಯಲ್ಲಿ ಕ್ಷೀರತ್ವ ಇದೆಯಾ ಇಲ್ವಾ? ಹಾಲಿನಲ್ಲಿರುವಂತಹ ಜಾತಿ ಅದರಲ್ಲಿ ಇದೆಯಾ ಇಲ್ವಾ? ಇಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಹುಳಿ ಆಗ್ಬಿಟ್ಟಿದೆ, ಈಗ ಸಿಹಿತನವೇ ಇಲ್ಲ. ಸ್ವಲ್ಪ ಸ್ವಲ್ಪ ಸಿಹಿ ಇದೆಲ್ಲ ಚೂರು ಕ್ಷೀರತನೂ ಇರುತ್ತೆ ಅಂದ್ರೆ ವ್ಯತ್ಯಾಸ ಇದೆ. ಅದರಲ್ಲೂ ಒಂದು ಚರ್ಚೆ ಇದೆ ನ್ಯಾಯಸುಧಾದಲ್ಲೇ. ಅದು ಮೊದಲನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಬರುತ್ತೆ, ಪ್ರಕೃತಿ ಅಧಿಕರಣ ಅಂತ ಬರುತ್ತೆ. ಅಲ್ಲಿ ಬಂದಾಗ ನೋಡೋಣ ವಿಸ್ತಾರವಾಗಿ. ಹಾಗಾದ್ರೆ ಲೋಕದಲ್ಲಿ ಯಾವ ಯಾವ ವಸ್ತು ಪರಿಣಾಮವಾಗಿ ಕಂಡಿದೆಯೋ, ಒಂದು ಇನ್ನೊಂದಾಗಿ ಬದಲಾಗಿರೋದು ಕಂಡಿದೆಯೋ, ಅಲ್ಲಿ ಕಾರಣ ಹೋದ್ಮೇಲೆ ಕಾರ್ಯ ಉಳಿಯಲ್ಲ. ಮಣ್ಣೆ ಹೋಯ್ತು ಅಂದ್ರೆ ಮಡಿಕೆ ಉಳಿಯಲ್ಲ, ದಾರಗಳು ಹೋದ್ರೆ ಬಟ್ಟೆ ಉಳಿಯಲ್ಲ. ಅದೇ ತರಹ ಅವಿದ್ಯೆ ಹೋದ್ಮೇಲೂ ಅವಿದ್ಯೆಯ ಸಂಸ್ಕಾರ ಉಳಿಯುತ್ತೆ ಅಂದ್ರೆ ಇದು ಹೇಗೆ ಸಾಧ್ಯ? ನಾವು ಇವಾಗ ಶಾಸ್ತ್ರಾಧ್ಯಯನ ಮಾಡೋದು ಯಾಕೆ? ಶಾಸ್ತ್ರ ಸಂಸ್ಕಾರ ಬರೋದು ಯಾಕೆ? ತಂದುಕೊಡೋದು. ಶಾಸ್ತ್ರಾಧ್ಯಯನ ಮಾಡಿದ್ರೆ ಶಾಸ್ತ್ರ ಸಂಸ್ಕಾರ ಉಳಿಸ್ಕೊಂಡ್ರೆ ಬೇಡದೇ ಇರೋ ಇಚ್ಛೆ ಎಲ್ಲ ಹೊರಟೋಗತ್ತೆ, ಬೇಡದೇ ಇರೋ ವಿಷಯದಲ್ಲಿ ಆಸಕ್ತಿ ಬರೋದಿಲ್ಲ, ವೈರಾಗ್ಯ ಬರುತ್ತೆ, ಇದೆಲ್ಲ ಇದೆ. ಹಾಗಾದ್ರೆ ಶಾಸ್ತ್ರದ ಸಂಸ್ಕಾರದ ಫಲ ಏನು ಅಂತಂದ್ರೆ ವಿಷಯ ವೈರಾಗ್ಯ ಅಂತ. ಉದಾಹರಣೆಗೆ
ವಿಷಯ ಪದಾರ್ಥಗಳು ಜಾಸ್ತಿ ಆಸಕ್ತಿ ಇರಲ್ಲ, ವೈರಾಗ್ಯ ಬರುತ್ತೆ ಅಂತ. ಇಲ್ಲ ಹಾಗಲ್ಲ, ಶಾಸ್ತ್ರಾಧ್ಯಯನ ಮಾಡಿದ್ರು ವಿಷಯ ವೈರಾಗ್ಯ ಪೂರ್ತಿ ಬರ್ಲಿಲ್ಲ, ಚೂರು ಸಂಸ್ಕಾರ ರೂಪದಲ್ಲಿ ಇರುತ್ತೆ ಅಂದ್ರೆ ಮತ್ತೆ ಅಧ್ಯಯನದ ಫಲ ಏನಾಯ್ತು? ಅಧ್ಯಯನ ಮಾಡಿದ್ ವ್ಯರ್ಥ ಆಯ್ತಾಗಲ್ಲ. ಹಾಗಾದ್ರೆ ಅಧ್ಯಯನ ಮಾಡಿದ್ರೆ ಸಾರ್ಥಕ್ಯ, ಅಧ್ಯಯನದ ಮಹತ್ವ ಏನಂದ್ರೆ ಪೂರ್ತಿ ಆದಾಗ್ಲೆ, ಫಲ ಪೂರ್ತಿ ಸಿಕ್ಕದಾಗ್ಲೆ, ಇಲ್ಲಾಂದ್ರೆ ಉಪಯೋಗ ಇಲ್ಲ. ಅದೇ ತರ ಉಪಾದಾನ ಅಂದ್ರೆ ಯಾವುದು ಬದಲಾಗತ್ತೋ ಅಂತಹ ಕಾರಣ ಪರಿಪೂರ್ಣವಾಗಿ ಹೋದಾಗ್ಲೂ ಕಾರ್ಯ ಅದೇ ತರ ಇರುತ್ತೆ ಅಂತ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನ್ಯಥಾ ಸತ್ಯತ್ವ ಪ್ರಸಂಗ ಇಲ್ಲೊಂದು ಆಕ್ಷೇಪ ಮಾಡ್ತಾರೆ. ಈಗ ಅದ್ವೈತ ಜ್ಞಾನ ಬಂತು ಒಬ್ಬನಿಗೆ, ಆಮೇಲೆ ಅವಿದ್ಯೆ ಹೋಯ್ತಾ? ಹೋಯ್ತು. ಅವಿದ್ಯೆ ಸಂಸ್ಕಾರ ಹೋಯ್ತಾ? ಇಲ್ಲ, ಅದು ಉಳ್ಕೊಳ್ತು. ಹಾಗಾದ್ರೆ ಏನಾಯ್ತು? ಅದ್ವೈತ ಜ್ಞಾನ ಬಂದ್ರೂ ಹೋಗ್ಲಿಲ್ಲ ಅಂದ್ರೆ ಆ ಅವಿದ್ಯೆಯ ಸಂಸ್ಕಾರ ಅದು ಸತ್ಯ ಆಗ್ಬೇಕು ಅಂತ. ಯಾಕೆಂದ್ರೆ ಅದ್ವೈತ ಜ್ಞಾನ ಬಂದವನಿಗೆ ಎಲ್ಲಾ ವಸ್ತುಗಳು ಇಲ್ಲ ಅಂತ ಆಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ. ಅದೇ ನಿಜವಾದ ಅದ್ವೈತ. ಯಾವುದು ಎರಡನೇದು ಉಳಿಯಲ್ಲ. ಎರಡನೇದು ಉಳಿತು ಅಂದ್ರೆ ಅದು ಸತ್ಯ ಆಗಿರ್ಬೇಕು. ಹಾಗ ನೀವು ಅದ್ವೈತ ಜ್ಞಾನ ಬಂದವನಿಗೂ ಅವಿದ್ಯಾ ಹೋದ್ರು, ಅವಿದ್ಯಾ ಸಂಸ್ಕಾರ ಸ್ವಲ್ಪ ಉಳ್ಕೊಳ್ಳುತ್ತೆ ಒಂದಿಷ್ಟು ಕಾಲ, ಅದೇ ಜೀವನ್ ಮುಕ್ತಿ ಅವಸ್ಥೆ ಅಂತ ಹೇಳಿದ್ರೆ ಆಗ ಆ ಅವಿದ್ಯಾ ಸಂಸ್ಕಾರ ಸತ್ಯ ಆಗ್ಬೇಕು. ಅದನ್ನ ಹೇಳ್ತಾರೆ, ಜ್ಞಾನೋದಯೇಪಿ ಅನಿವೃತ್ತಸ್ಯ ತಸ್ಯ ನಿವರ್ತಕಾಂತರ ಅಭಾವ ಸರ್ವದಾ ಅನುವೃತ್ತ ನ ಕದಾಪಿ ದ್ವೈತ ದರ್ಶನ ನಿವೃತ್ತಿ ಸ್ಯಾತ್. ಅದನ್ನ ಅದ್ವೈತ ಜ್ಞಾನ ಬಂದಿದೆ ಈಗ ಒಬ್ಬನಿಗೆ, ಆದ್ರೆ ಅವಿದ್ಯಾ ಸಂಸ್ಕಾರ ಹಾಗೆ ಉಳ್ಕೊಂಡಿದೆ. ಹಾಗಾದ್ರೆ ಅದನ್ನ ಹೋಗ್ಸೋದು ಯಾವ್ದು? ಅದನ್ನ ಹೇಳಿ, ಈಗ ಪ್ರಶ್ನೆಗೆ ಉತ್ತರ ಕೊಡಿ. ಸರಿ, ಈಗ ಅದ್ವೈತ ಜ್ಞಾನ ಬಂದವನಿಗೆ ಅವಿದ್ಯೆ ಹೋಯ್ತು ನೀವು ಒಪ್ಕೊಳ್ತೀರಿ. ಈಗ ವಾಮದೇವಾದಿ ಋಷಿಗಳಿದ್ದಾರೆ, ವಾಮದೇವ ಅಂತ ಒಬ್ಬ ಋಷಿಗಳು, ಅವ್ರಿಗೆ ಅದ್ವೈತ ಜ್ಞಾನ ಬಂತು ಅಂತ ಇಟ್ಕೊಂಡು, ಅದ್ ಯಾಕೆ ವಾಮದೇವ ಋಷಿ ತಗೊಂಡಿದ್ದು ಅಂದ್ರೆ ಈ ಬೇರೆಯವರ ಭಾಷ್ಯದಲ್ಲಿ ವಾಮದೇವ ಋಷಿಗಳ ಹೆಸರನ್ನ ಹೇಳ್ತಾರೆ. ವಾಮದೇವಾದಿ ಋಷಿಗಳಿಗೆ ಜ್ಞಾನ ಇತ್ತು, ನಾನು ಪರಮಾತ್ಮ ಏನು ಒಬ್ಬನೇ ಬೇರೆ ಅಲ್ಲ ಹಾಗೆ ಅಂತ ಜ್ಞಾನ ಇತ್ತು ಅಂತ, ಅದಕ್ಕೆ ಅವ್ರನ್ನ ಉದಾಹರಣೆ ತಗೊಂತಾರೆ. ಅಂತ ವಾಮದೇವಾದಿ ಋಷಿಗಳೇನಿದ್ದಾರೆ ಅವರಿಗೆ ಅದ್ವೈತ ಜ್ಞಾನ ಬಂತು. ಅವಿದ್ಯೆ ಹೋಯ್ತಾ ಇಲ್ವಾ ಅವ್ರಿಗೆ? ಹೋಗಿದೆ. ಹಾಗಾದ್ರೆ ಇನ್ನೂ ಯಾಕೆ ಅವ್ರು ಮೋಕ್ಷಕ್ಕೆ ಹೋಗಿಲ್ಲ? ಇನ್ನೂ ಸಂಸಾರದಲ್ಲಿ ಯಾಕಿದ್ದಾರೆ? ಜೀವನ್ ಮುಕ್ತಿ ಅವಸ್ಥೆಯಲ್ಲಿ ಯಾಕಿದ್ದಾರೆ ಇನ್ನು? ಇಲ್ಲ, ಅದು ಅವಿದ್ಯೆ ಹೋಯ್ತು ಅಂದ್ರೆ ಅದು ಅವಿದ್ಯೆ ಸಂಸ್ಕಾರ ಸ್ವಲ್ಪ ಇನ್ನೂ ಇರುತ್ತೆ, ಹಾಗೆಲ್ಲ ಹೋಗಲ್ಲ. ಮತ್ತೆ ಅವಿದ್ಯಾ ಸಂಸ್ಕಾರ ಯಾವಾಗ ಹೋಗುತ್ತೆ ಹೇಳಿ? ಯಾವ್ದ್ರಿಂದ ಹೋಗುತ್ತೆ? ಅವಿದ್ಯಾ ಸಂಸ್ಕಾರ ಸ್ವಲ್ಪ ದಿವಸ ಆದ್ಮೇಲೆ ಹೋಗುತ್ತೆ. ಯಾವ್ದ್ರಿಂದ ಹೋಗುತ್ತೆ? ಅದ್ವೈತ ಜ್ಞಾನದಿಂದ ಹೋಗುತ್ತೆ. ತಪ್ಪು. ಅದ್ವೈತ ಜ್ಞಾನದಿಂದ ಅವಿದ್ಯಾ ಸಂಸ್ಕಾರ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಯಾಕೆ? ಹಿಂದೆ ಅದ್ವೈತ ಜ್ಞಾನನೇ ಬಂದಿತ್ತು, ಅದ್ವೈತ ಜ್ಞಾನ ಬಂದ್ರೂ ಅವಿದ್ಯಾ ಸಂಸ್ಕಾರ ಹಾಗೆ ಇತ್ತು. ಅದು ಹೇಗೆ ಈಗ ಅದ್ವೈತ ಜ್ಞಾನ ಬಂದ ಕೂಡ ಹೊರಟೋಗ್ಬಿಡುತ್ತೆ? ಅಂದ್ರೆ ಅದಕ್ಕೆ ಶಕ್ತಿ ಇಲ್ಲ ಅಂತ ಆಯ್ತು. ಒಮ್ಮೆ ಅದ್ವೈತ ಜ್ಞಾನ ಬಂದ ಮೇಲೂ ಅದು ಅದ್ವೈತ ಅವಿದ್ಯಾ ಸಂಸ್ಕಾರ ಹಾಗೆ ಉಳ್ಕೊಳ್ಳುತ್ತೆ ಅಂದ್ರೆ ಯಾವಾಗ್ಲೂ ಉಳ್ಕೊಳ್ಳುತ್ತೆ ಅಂತಾನೆ ಅರ್ಥ. ಯಾಕಂದ್ರೆ ಅದನ್ನ ಹೋಗ್ಸೋಂತ ಇನ್ಯಾವ ವಸ್ತುನು ಇಲ್ಲ ನಿಮ್ಮ ಮತದಲ್ಲಿ. ಇದ್ರೆ ಅದು ಅದ್ವೈತ ಜ್ಞಾನ, ಅದು ಬಂದ್ರು ಅದು ಇರುತ್ತಲ್ಲ. ಯಾವಾಗ ಹಾವು ಬಂದಾಗ್ಲೂ ಮುಗಿಸಿ ಹಾಗೆ ಇತ್ತು, ಮುಗಿಸಿ ಬಂದಾಗ್ಲೂ ಹಾಗೆ ಅದೇ ರೀತಿ ಹಾವಿತ್ತು, ವಿರೋಧ ಇಲ್ಲ ಅಂತ ಅರ್ಥ. ಎರಡು ಬಂದಾಗ ಏನೋ ಜಗಳಾಡು ಏನೋ ಆಗ್ಬೇಕು, ಇಲ್ಲಾಂದ್ರೆ ಉಪಯೋಗ ಇಲ್ಲ. ಅಥವಾ ಬೆಕ್ಕು ಇಲ್ಲಿ ಎರಡು ಜೊತೆಗಿದ್ರೆ ಏನು? ಉದಾಹರಣೆಗೆ ಹೇಳಿದೆ, ಪ್ರಾಣಿಗಳಲ್ಲಿ ಬೇರೆ ವ್ಯವಸ್ಥೆ ಇರುತ್ತೆ, ಅದು ಬೇರೆ ವಿಷಯ. ಎರಡು ಜೊತೆಗೆ ಹಾಗೆ ಇರ್ಬೋದು, ಹಸಿವಾಗ್ತಿದ್ರೆ ಜೊತೆಗೆ ಓಡಾಡ್ಬೋದು ಅನ್ನೋ ಒಂದು ಇದೆ ವ್ಯಾಪ್ತಿ, ಅದಕ್ಕೊಂದು ನಿಯಮ ಏನೋ ಇರುತ್ತೆ. ಆದ್ರೆ ಸಾಮಾನ್ಯವಾಗಿ ಒಂದಕ್ಕಿನ್ನೊಂದು ವಿರೋಧಿ ಯಾವಾಗ್ಲೂ ಅಂತಿದ್ರೆ, ಇದಿದ್ದಾಗ ಅದಿರಲ್ಲ, ಅದಿದ್ದಾಗ ಇದಿರಲ್ಲ ಅಂತ ಇದ್ದಾಗ, ಸ್ವಲ್ಪ ಇದಿದ್ದಾಗ ಅದು ಉಳ್ಕೊಳ್ಳುತ್ತೆ, ಹಾಗೆಲ್ಲ ವ್ಯಾಖ್ಯಾನ ಮಾಡೋ ಹಾಗಿಲ್ಲ. ಆದ್ರಿಂದ ದೇವರ ಅನುಗ್ರಹ ಆದ್ರೂ ನಮ್ಗೆ ಹೇಗೆ ವ್ಯಾಖ್ಯಾನ ಮಾಡಬೇಕಾಯ್ತು ಅಂದ್ರೆ, ನಾವು ದೇವರ ಧ್ಯಾನ ಮಾಡ್ತೀವಿ, ದೇವರಂದ ನಾನು ಸರ್ವ ಸಮರ್ಥ, ನಾನೆಲ್ಲ ವಿಷಯದಲ್ಲಿ ಸಮರ್ಥ, ನಿನ್ಗೆ ಏನ್ ಬೇಕು ಹೇಳು ವರ ಕೊಡ್ತೀನಿ ಅಂತ. ವರ ಕೊಡ್ಬೇಕಾದ್ರೆ ಕೊಟ್ಟ, ಆದ್ರೆ ಒಂದ್ ಸ್ವಲ್ಪ ಇನ್ನೂ ದುಃಖ ಅನುಭವಿಸೋ ತರ ಒಂದ್ ವರ ಕೊಟ್ಟ ಅಂದ್ರೆ ಉಪಯೋಗ ಏನು? ಅವ್ನ್ ಬಂದಾದ್ರೆ ಏನು ಉಪಯೋಗ? ಅವ್ನ್ ಸರ್ವ ಸಮರ್ಥ ಅಂತ ಹೇಳ್ತೀನಿ, ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತೀನಿ, ವರ ಕೊಡೋದು ಕೊಟ್ಟ ಅಂತ ಹೇಳ್ತೀನಿ, ಕೊಟ್ಮೇಲೆ ಸ್ವಲ್ಪ ಇನ್ನೂ ಅನುಭವಿಸ್ಬೇಕು ಅಂತಂದ್ರೆ ಮತ್ತೇನು ಉಪಯೋಗ? ಆ ತರ ಆಯ್ತದು. ಆ ರೀತಿಯಲ್ಲಿ ಅದೇ ಅಲ್ಲೇನೋ ಉತ್ತರ ಇದೆ ನಮಗ್ ಬೇರೆ, ನಮ್ಮ ಕರ್ಮ ಅದು ಇದು ಎಲ್ಲ ಉತ್ತರಗಳಿದೆ. ಅದು ಭಗವಂತನ ವರ ಯಾವತ್ತೂ ಪರಿಪೂರ್ಣನೆ, ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ಯಾವಾಗ್ಲೂ ಅವನಿಗೆ ಅದ್ವೈತ ಜ್ಞಾನ ಇದ್ರು ಇನ್ನೂ ಅವಿದ್ಯಾ ಸಂಸ್ಕಾರ ಉಳಿಯುತ್ತೆ ಅಂದ್ರೆ, ಅದ್ವೈತ ಜ್ಞಾನ ಅಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೇನೆ ಮತ್ತೆ ಅದು ನೀವೊಂದು ಜೀವನ್ ಮುಕ್ತಿ ಅವಸ್ಥೆ ಕೂಡಿಸ್ಲಿಕ್ಕೆ ಆಗ್ಲೂ ಅವಿದ್ಯಾ ಸಂಸ್ಕಾರ ಹಾಗೆ ಉಳ್ಕೊಳತ್ತವನಲ್ಲಿ ಅಂತ ವ್ಯಾಖ್ಯಾನ ಮಾಡಿದ್ರೆ ಇದೆಷ್ಟು ತಪ್ಪಾಗತ್ತೆ. ಹಾಗಾದ್ರೆ ಏನಾಯ್ತು? ಎಂದೆಂದಿಗೂ ದ್ವೈತ ದರ್ಶನ ಯಾವಾಗ್ಲೂ ಹಾಗೇ ಇರ್ಬೇಕು. ಯಾಕೆ? ಅವಿದ್ಯಾ ಸಂಸ್ಕಾರ ಹಾಗೆ ಉಳ್ಕೊಂಡ್ಮೇಲೆ ಅವ್ನು ಇನ್ನೂ ಸಂಸಾರದಲ್ಲೇ ಇರ್ತಾನೆ, ಯಾವತ್ತೂ ಮೋಕ್ಷಕ್ಕೆ ಹೋಗಲ್ಲ. ಅದರಿಂದ ಜೀವನ್ ಮುಕ್ತಿ ಅವಸ್ಥೆಯಿಂದ ನಿಮ್ಮ ಸಿದ್ಧಾಂತದಲ್ಲಿ ಕೂಡಿಸ್ಲಿಕ್ಕೆ ಬರಲ್ಲ, ಇದು ದೊಡ್ಡ ದೋಷ. ಅದ್ವೈತ ಸಿದ್ಧಾಂತದಲ್ಲಿ ಜೀವನ್ ಮುಕ್ತಿ ಅವಸ್ಥೆಯನ್ನ ಹೇಗ್ ಕೂಡಿಸ್ತೇವೆ ಅಂತ ಇದು ಮೂಲ ಆಕ್ಷೇಪ.
ಸರಿ, ಇದಾದ್ಮೇಲೆ ಮುಂದಕ್ಕೆ ಹೋಗ್ತಾರೆ. ಅಸಂಗಸ್ಯ ಆತ್ಮನೋ ವಿನೈವ ಅವಿದ್ಯಾ ಸಂಬಂಧೇನ ಸಂಸ್ಕಾರಾಶ್ರಯತ್ವಂಚ ಅಯುಕ್ತಮೇವ. ಅಷ್ಟೇ ಅಲ್ಲದೇನೆ ಇನ್ನೊಂದು, ಈಗ ಅವಿದ್ಯಾ ಸಂಸ್ಕಾರ ಯಾರಿಗೆ? ಈಗ ನಾವು ಸಂಸ್ಕಾರ ಅನ್ನೋ ಶಬ್ದದಿಂದ ಏನ್ ತಗೊಂಡಿರ್ಬೇಕಂದ್ರೆ, ಈಗ ಚಿಕ್ಕ ವಯಸ್ಸಿನಲ್ಲಿ ಓದಿದ ಸಂಸ್ಕಾರ ಎಲ್ಲ ವಯಸ್ಸಾದ್ಮೇಲೆ ಇರತ್ತೆ ಅಂತ ಹೇಳ್ತೀವಲ್ಲ, ಅದು ಆತ್ಮನ ಗುಣ ಸಂಸ್ಕಾರ. ಅದಕ್ಕೇನೋ ಒಂದು ಸಪೋರ್ಟ್ ಬೇಕಾಗಿರುತ್ತೆ, ಎಲ್ಲ ನೆನಪಾಗ್ತಾ ಹೋಗುತ್ತೆ. ವಿಷ್ಣು ಸಹಸ್ರನಾಮ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಕಲ್ತಿದ್ರು, ದೊಡ್ಡ ವಯಸ್ಸು ಬಂದ್ರೆ ಆ ಸ್ತೋತ್ರವನ್ನು ಮರೆಯಲ್ಲ. ಅದೇ ಜಾಸ್ತಿ ವಯಸ್ಸಾದಾಗ ಹೊಸದಾಗಿ ಕಲಿತಾರಲ್ಲ ಸ್ತೋತ್ರ, ಅದ್ ಮರ್ತು ಹೋಗುತ್ತೆ, ನೆನಪಿರಲ್ಲ. ಅದು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ರ ಪಾರಾಯಣ, ಅದು ಅಭ್ಯಾಸ, ಅದೇನ್ ಬಲ ಇದೆ ಅದು ಈಗಲೂ ನೆನಪಾಗುತ್ತೆ. ಯಾಕೆ? ಸಂಸ್ಕಾರ. ಅದ್ ಹೇಗೆ ಅಂದ್ರೆ ಜೊತೆಗೆ ಒಂದು 5 ಜನ ಸೇರ್ಕೊಂಡು ಹೇಳ್ತಾ ಇದ್ರೆ ಬಂದ್ಬಿಡತ್ತ ತಾನಾಗಿ. ಹಾಗೆ ಅಂದ್ರೆ ಈ ಸಂಸ್ಕಾರ ತುಂಬಾ ಬಲವಂತ. ಆ ಬಲವತ್ತಾದ ಸಂಸ್ಕಾರ ಹಿಂದಿನ ಅಭ್ಯಾಸದಿಂದಾಗಿ ಉಳ್ಕೊಳ್ತೆ. ಎಷ್ಟು ಹಿಂದೆ ಅಭ್ಯಾಸ ಮಾಡಿರ್ತೀವೋ ಅಷ್ಟು ಸಂಸ್ಕಾರ ಉಳ್ಕೊಂಡಿರತ್ತೆ. ಆ ಸಂಸ್ಕಾರ ಎಷ್ಟು ವರ್ಷ ಆದ್ರೂ ಹೋಗಲ್ಲ, ಅದಷ್ಟು ಪ್ರಾಬಲ್ಯ ಇರುತ್ತೆ. ಈ ಸಂಸ್ಕಾರ ಹೋಗ್ಬೇಕು ಅಂದ್ರೆ ಏನೋ ಒಂದು ರೋಗನೋ ವಿಶೇಷವಾಗಿ ಏನೋ ದೊಡ್ಡದಾಗ್ಬೇಕು, ಅದು ತೀರ ಎಲ್ಲ ಮರ್ತ ಹೋಗ್ಬಿಡ್ಬೇಕು ಅಂದಕ್ಕೆ. ಈ ತರ ಇಲ್ಲಿ ಏನಾಯ್ತು, ಆತ್ಮನ ಗುಣ ಸಂಸ್ಕಾರ ಅಂತ ಗೊತ್ತಾಯ್ತು ನಮ್ಗೆ ಇದುವರೆಗೆ ಕೇಳಿದ ಕಥೆಯಲ್ಲಿ. ಚಿಕ್ಕ ವಯಸ್ಸಲ್ಲಿ ಓದಿದ್ದೆಲ್ಲ ನೆನಪು ಹೇಗಿದೆ, ಆತ್ಮನಲ್ಲಿ ಒಂದು ಸಂಸ್ಕಾರವಾದ ಸೇರ್ಕೊಂಡಿದೆ. ಹಾಗೆ ಅವಿದ್ಯಾ ಸಂಸ್ಕಾರ ಎಲ್ಲಿರತ್ತೆ? ಆತ್ಮನಲ್ಲಿರತ್ತೆ ಅಂತ ಹೇಳ್ಬೇಕು. ಹಾಗಾದ್ರೆ ಈ ಅವಿದ್ಯಾ ಸಂಸ್ಕಾರ ಆತ್ಮನಲ್ಲಿ ಹೇಗ್ ಬಂತು? ಯಾಕೆಂದ್ರೆ ಅಸಂಗೋಹಿ ಅಯಂ ಪುರುಷಃ ಅಂತ ಅವರ ಸಿದ್ಧಾಂತದಲ್ಲಿ ಈ ಆತ್ಮನಿಗೆ ಯಾವುದೇ ವಸ್ತುವಿನ ಸಂಪರ್ಕ ಇರಲ್ಲ, ಅವನ ಅಸಂಗ ಅಂತ ಕರೀತಾರೆ. ಇದು ಹೇಗೆ ಅಂದ್ರೆ ಆಕಾಶದ ತರ. ನೀವು ಆಕಾಶಕ್ಕೆ ಹೊಡಿತೀನಿ ಅಂತ ಹೋದ್ರೆ ನಿಮಗ್ ನೀವೇ ಹೊಡ್ಕೊಂತೀರಿ ಅಂತ ಅರ್ಥ. ಇಲ್ಲಿ ಆಕಾಶ ಇದೆ ಅಂತ ನಮ್ ಕೆನೆಗೆ ನಾವೇ ಹೊಡ್ಕೊಂಡು ನಮಗೆ ಎಟ್ ಬೀಳುತ್ತೆ, ಆಕಾಶಕ್ಕೆ ಏನಾಗಲ್ಲ. ಅಂದ್ರೆ ಆಕಾಶ ಎಲ್ಲಾ ಕಡೆ ಇದ್ರೂ ತನಗೆ ಯಾವುದೇ ಲೇಪ ಆಗಲ್ಲ, ಅದು ಅಸಂಗ. ಗಾಳಿನೂ ಅಷ್ಟೇ, ಗಾಳಿಗೂ ಯಾವುದೇ ಒಂದು ಲೇಪ ಆಗಲ್ಲ, ಗಾಳಿ ತನ್ನ ಪಾಡಿಗೆ ವಿಹಾರ ಮಾಡ್ತಾ ಇರುತ್ತೆ. ಈ ಆಕಾಶ, ವಾಯು, ಇದಕ್ಕೆಲ್ಲ ಆ ಗುಣ ಇರುತ್ತೆ. ಅದೇ ತರ ಇಲ್ಲಿ ಆತ್ಮ ಅನ್ನೋ ಪದಾರ್ಥ ಹೇಳಿದ್ರೆ ಅದು ಅಸಂಗ. ಅದಕ್ಕೆ ನೀವು ಯಾವುದೇ ಪದಾರ್ಥ ಅಂಟಿಸಿದ್ರು ಅದು ಅಂಟ್ಕೊಳಲ್ಲ, ಆತ್ಮ ಅದು ದೂರ ಬಿಡುತ್ತೆ. ಅದು ಅಂಟ್ಕೊಳ್ಳೋದಕ್ಕೆ ಹೋಗಲ್ಲ, ದೂರ ಹೋಗುತ್ತೆ. ಅದನ್ನ ಆತ್ಮ ಅಸಂಗ ಅಂತ ಒಪ್ಪಿದ ಮೇಲೆ ಆತ್ಮನ ಸಂಸ್ಕಾರ ಹೇಗ್ ಬಂದು ಕೊಡ್ತು ನಮ್ ಪ್ರಶ್ನೆ. ಯಾಕಂದ್ರೆ ಅವಿದ್ಯಾ ಸಂಸ್ಕಾರ ಇಲ್ಲಿ ಹೇಳ್ತಾ ಇರೋದು. ಅವಿದ್ಯಾ ಸಂಸ್ಕಾರ ಆತ್ಮನಲ್ಲಿ ಬರ್ಬೇಕು ಅಂದ್ರೆ ಅವಿದ್ಯೆ ಇರ್ಬೇಕು. ಅವಿದ್ಯೆ ಇದ್ರೆ ಅವಿದ್ಯಾ ಸಂಸ್ಕಾರ ಆತ್ಮನಲ್ಲಿ ಬರುತ್ತೆ, ಒಪ್ಕೊಳ್ಳೋಣ. ಆದ್ರೆ ಅವಿದ್ಯಾಕ್ಕೂ ಆತ್ಮನಿಗೂ ಸಂಬಂಧ, ಲಿಂಕ್ ಬರ್ಬೇಕಲ್ಲ. ಲಿಂಕ್ ಎಲ್ಲಿ, ಹೇಗ್ ಸಾಧ್ಯ? ಯಾಕಂದ್ರೆ ಈ ಆತ್ಮ ಅಂದ್ರೆ ಯಾರು? ವಾಮದೇವ ಋಷಿ ಆತ್ಮ ಅಂತ ಇಟ್ಕೊಳ್ಳೋಣ. ಈ ವಾಮದೇವ ಋಷಿ ಆತ್ಮ ಸಾಧನೆ ಮಾಡ್ದ, ತಪಸ್ಸನ್ನು ಮಾಡ್ದ ಋಷಿ. ಮಾಡಿದ ಮೇಲೆ ಅದ್ವೈತ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ. ಈಗ ಅದ್ವೈತ ಹೋಗಿದೆ ದೂರ, ತನ್ನ ದೇಹದಿಂದ ಅದ್ವೈತ ದೂರಕ್ಕೆ ಕೊಂಡಿದೆ. ಯಾವಾಗ ಅದ್ವೈತ ದೂರಕ್ಕೆ ಹೋಯ್ತೋ ಸಂಬಂಧ ಇಲ್ಲ. ಸಂಬಂಧ ಇಲ್ಲದೆ ಇದ್ರೆ ಅವಿದ್ಯಾ ಸಂಸ್ಕಾರ ಹೇಗ್ ಬರುತ್ತೆ ಅವನಲ್ಲಿ? ಬಂದ್ರೆ ಜೀವನ್ ಮುಕ್ತಿ ಅವಸ್ಥೆಯಲ್ಲಿ ಇದ್ದಾನೆ. ಇನ್ನು ದೇಹ, ತನ್ನ ದೇಹ ಭಿಕ್ಷಾಟನ ಪಾತ್ರ, ದಂಡ, ಅದು ಇದು ಸುತ್ತಲೂ ಮುತ್ತು ಜನರೆಲ್ಲ ನೋಡ್ತಾನೆ ಅಂತ ಹೇಳ್ಬೋದು. ಅದೇ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಸಂಗನಾದ ಆತ್ಮನಿಗೆ ಅವಿದ್ಯೆಯ ಸಂಬಂಧನೇ ಕೂಡಲ್ಲ. ಕೂಡದೇ ಇದ್ರೆ ಅವಿದ್ಯಾ ಸಂಸ್ಕಾರ ಆತ್ಮನಲ್ಲಿದೆ ಅಂತ ಹೇಗ್ ಹೇಳ್ತೀರಿ ಅಂತ ಇದು ಪ್ರಶ್ನೆ. ಅಷ್ಟೇ ಅಲ್ಲ, ಏತೇನ ಪ್ರಾರಬ್ಧ ಕರ್ಮವಶಾತ್ ಅದ್ವೈತ ದರ್ಶನಾನುವೃತ್ತಿ ನಿತ್ಯಭಿನಿರಸ್ತಾಂ. ಇನ್ನೊಂದು ಬುದ್ಧಿವಂತಿಕೆ ಉತ್ತರ ಕೊಟ್ಟರು. ನಾವೆಲ್ಲದಕ್ಕೂ ಪ್ರಾರಬ್ಧ ಕರ್ಮವನ್ನು ಹೇಳ್ಕೊಂಡ್ ಬರೋದಿರ್ತಾನೆ. ಯಾಕೆ ಹೀಗೆಲ್ಲ ಆಯ್ತು? ಪ್ರಾರಬ್ಧ ಕರ್ಮ ಅಷ್ಟೇ. ಹಾಗೆ ಅದ್ವೈತ ಸಾಕ್ಷಾತ್ಕಾರ ಆಗಿದೆ ವಾಮದೇವ ಋಷಿಗಳಿಗೆ, ಯಾಕೆ ಇನ್ನೂ ಮೋಕ್ಷಕ್ಕೆ ಹೋಗ್ಲಿಲ್ಲ? ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮದಿಂದಾಗಿ ಇನ್ನೂ ಅವರಿಗೆ ಅದ್ವೈತ ದರ್ಶನ ಅನುವೃತ್ತಿ ಇತ್ಯಪಿ ನಿರಸ್ತಂ. ಇಲ್ಲಿ ಈ ವಾಕ್ಯದಲ್ಲಿ ಸ್ವಲ್ಪ ಗೊಂದಲ ಇದೆ, ಇಲ್ಲಿ ಬ್ರಾಕೆಟ್ ನಲ್ಲಿ ಹಾಕಿದ್ದಾರೆ, ಅದನ್ನು ಗಮನಿಸ್ಬೇಕು ನೀವು. ಅದ್ವೈತ ದರ್ಶನ ಅನುವೃತ್ತಿ ಇತ್ಯಪಿ ನಿರಸ್ತಂ ಅಂತ ಒಂದು ಮಾತು ಬಂದಿದೆ. ಇದಕ್ಕೇನರ್ಥ? ಪ್ರಾರಬ್ಧ ಕರ್ಮ ಇರೋದ್ರಿಂದ ಅವರಿಗೆ ಅದ್ವೈತ ದರ್ಶನ ಈಗಲೂ ಇದೆ ಅಂತ. ವಸ್ತುತ ಅದ್ವೈತ ದರ್ಶನ ಅವ್ರಿಗೆ ಇದ್ದೇ ಇದೆ, ಅದನ್ನು ನಾವು ಒಪ್ಕೊಂಡಿದ್ದೀವಿ. ವಾಮದೇವ ಋಷಿಗಳು ಅದ್ವೈತ ಸಾಕ್ಷಾತ್ಕಾರ ಹೊಂದಿದ್ದಾರೆ. ಪ್ರಾರಬ್ಧ ಕರ್ಮ ಇರೋದ್ರಿಂದ ದ್ವೈತ ದರ್ಶನ ಅನುವೃತ್ತಿ ಅಂತ ಹೇಳ್ಬೇಕಾಗಿದೆ. ಅಂದ್ರೆ ದ್ವೈತ ಎಲ್ಲ 2, 3, 4 ಅಂತ ಭೇದ ಸಿದ್ಧಾಂತ ಏನಿದೆ ಅದನ್ನ ಈ ಋಷಿ ಕಾಣ್ತಾ ಇದ್ದಾನೆ ಅಂತ ಹೇಳ್ಬೇಕು. ಅಂದ್ರೆ ಏತೇನ ಪ್ರಾರಬ್ಧ ಕರ್ಮವಶ ದ್ವೈತ ದರ್ಶನಾನುವೃತ್ತಿ ಅಂತ ಒಂದಾ ವಾಕ್ಯ ಇರ್ಬೇಕು. ಇಲ್ಲ ಏತೇನ ಪ್ರಾರಬ್ಧ ಕರ್ಮವಶಾತ್ ಅದ್ವೈತ ದರ್ಶನ ಅನಿವೃತ್ತಿ ಇತ್ಯಪಿ ಪರಾಸ್ತಂ. ಪ್ರಾರಬ್ಧ ಕರ್ಮದಿಂದ ಅದ್ವೈತ ದರ್ಶನ ಅಂತೂ ಹೋಗ್ಲಿಲ್ಲ, ಬಂದ ಅದ್ವೈತ ಜ್ಞಾನವನ್ನಂತೂ ಅವ್ನು ಕಳ್ಕೊಳ್ಳಿಲ್ಲ. ಹಾಗಂತ ದ್ವೈತ ದರ್ಶನದಲ್ಲೇ ಇದ್ದಾನೆ. ಅಂದ್ರೆ ಇದು ದ್ವೈತ ಸಿದ್ಧಾಂತವನ್ನ ಕಾಣ್ತಾ ಇದ್ದಾನೆ. ಎಲ್ಲಾ ಕಡೆ ಭೇದ ಇದೆ ಜೀವ ಜಡಗಳಿಗೆ, ಮತ್ತೆ ನನ್ನ ದೇಹ ನಂದು, ನನ್ನ ಭಿಕ್ಷಾಟನ ಪಾತ್ರೆ, ನನ್ನ ಗುರುಗಳು, ನನ್ನ ಶಿಷ್ಯರು, ಹೀಗೆಲ್ಲ ಭೇದ ಜ್ಞಾನ ಇದೆ.
ಈ ಭೇದ ಜ್ಞಾನ ಅದ್ವೈತ ದರ್ಶನ ವಿರೋಧಿ ಅಲ್ಲ. ಅದ್ವೈತ ಜ್ಞಾನ ಸಾಕ್ಷಾತ್ಕಾರನೂ ಇದೆ, ದ್ವೈತ ಜ್ಞಾನವೂ ಇದೆ. ಯಾಕೆಂದ್ರೆ ಪ್ರಾರಬ್ಧ ಕರ್ಮ ಇರೋದ್ರಿಂದ ಅಂತ ಈ ಅರ್ಥದಲ್ಲಿ ಇದನ್ನ ಬಳಸ್ಬೇಕು. ಅದು ನಿಜವಾಗಿ ವಾಕ್ಯ ಏನಿದೆ ಟಿಪ್ಪಣಿಯಲ್ಲಿ, ಅದರ ಟಿಪ್ಪಣಿ ವಿಶೇಷ ವಿಷಯಗಳು ಬಂದಾಗ ನೋಡೋಣ. ಹಾಗಾದ್ರೆ ಏನಾಯ್ತು ಇದುವರೆಗೆ? ಅದ್ವೈತ ಸಾಕ್ಷಾತ್ಕಾರ ಆಗಿದೆ, ಈ ಕಡೆ ಅವಿದ್ಯಾ ಸಂಸ್ಕಾರ ಇದೆ, ಆದ್ರಿಂದ ಜೀವನ್ ಮುಕ್ತಿ ಅವಸ್ಥೆ ಇನ್ನು ಸಂಸಾರದಲ್ಲಿದೆ. ಈ ಸಂಸಾರದಲ್ಲಿ ಅವನು ಇದಾನೆ ಅಂತ ಕೂಡಿಸ್ಲಿಕ್ಕೆ ತುಂಬಾ ಶ್ರಮ ಇದೆ ಅವ್ರಿಗೆ. ಯಾಕಂದ್ರೆ ಅವರು ಒಪ್ಪಿರೋದು ಒಂದೇ, ಜ್ಞಾನ ಬಂದಾಗ ಅಜ್ಞಾನ ಹೋಗುತ್ತೆ. ಇದು ಒಂದು ಒಪ್ಪಿರೋದ್ರಿಂದ ಸಮಸ್ಯೆ. ಅದ್ವೈತ ಜ್ಞಾನ ಬಂದ್ಬಿಟ್ಟಿದೆ, ಈ ಕಡೆ ಅವಿದ್ಯೆ ಪೂರ್ತಿ ಹೋಯ್ತಾ ಇಲ್ವಾ? ಪೂರ್ತಿ ಹೋಯ್ತು ಅಂತ ಹೇಳಲಿಕ್ ಬರಲ್ಲ, ಪೂರ್ತಿ ಹೋಗಿಲ್ಲ ಅಂತ ಹೇಳಲಿಕ್ ಬರೋದಿಲ್ಲ. ಬಿಸಿ ತುಪ್ಪದ ತರ ಪೂರ್ತಿ ಹೋಗಿದೆ ಅವಿದ್ಯೆ ಅಂತ ಇಟ್ಕೊಳ್ಳಿ, ಅವ್ನ ಸಂಸಾರದಲ್ಲಿ ಇರಬಾರ್ದು. ಬೇಡ ಅಂದ್ರೆ ಆಗ ನಿಮ್ಗೆ ಯಾರು ಉಪದೇಶ ಕೊಡ್ತಾರೆ? ಅದ್ವೈತದ ಬಗ್ಗೆ ಅದನ್ನ ಸಿಗಲ್ಲ. ಇಲ್ಲ ಪೂರ್ತಿ ಹೋಗಿಲ್ಲ, ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ, ಮತ್ತೆ ಹಾಗಾದ್ರೆ ಯಾವತ್ತೂ ಹೋಗ್ಬಾರ್ದು ನಿಮ್ಮ ಗುರುಗಳಿಗೆ ಅಂತ ಅವ್ರಿಗೆ ಅಕ್ಷೆ. ಈ ಕಡೆ ಅವಿದ್ಯೆ ಪೂರ್ತಿ ಹೋಗಿಲ್ಲ ವಾಮದೇವ ಋಷಿಗಳಿಗೆ, ಈ ಕಡೆ ಇಲ್ಲ ಅವಿದ್ಯೆ ಸ್ವಲ್ಪ ಇದೆ. ಯಾವ್ದನ್ನ ಒಪ್ಪಿದ್ರು ಸಮಸ್ಯೆ ಅಲ್ಲ. ಅದಕ್ಕೆ ಹೇಳ್ತಾರೆ, ಜ್ಞಾನೇನ ನಿವೃತ್ತಾಪಿ ಅವಿದ್ಯಾ ದಗ್ಧಪಟ ನ್ಯಾಯನ ಕಿಂಚಿತ್ ಕಾಲಂ ಅವತಿಷ್ಠತೆ ತೇನ ದ್ವೈತ ದರ್ಶನ ಕಡೆ. ಇದು ಹೇಗೆ ಅಂದ್ರೆ ಸುಟ್ ಬಟ್ಟೆ ತರ ಅಂತ ಹೇಳ್ತಾರೆ. ದಗ್ಧಪಟ ನ್ಯಾಯ, ಸುಟ್ ಬಟ್ಟೆ ಇದೆಯಲ್ಲ, ಸುಟ್ಟು ಬಟ್ಟೆ ಸುಟ್ಟಾದ್ಮೇಲೆ, ಬಟ್ಟೆ ಸುಟ್ಟಾದ್ಮೇಲೆ ಅದ್ರ ಅವಶೇಷ ಸಿಗಲ್ವಾ? ಎಷ್ಟೊತ್ತಿರುತ್ತೆ? ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಅದು ಹೊರಟೋಗ್ಬಿಡುತ್ತೆ. ಆತರ ಜ್ಞಾನ ಅಗ್ನಿ ಸುಟ್ಟಾಗ, ಬೆಂಕಿಯಲ್ಲೇ ಆ ವಸ್ತ್ರವನ್ನ ಹಾಕಿದಾಗ, ಆ ವಸ್ತ್ರ ಸುಟ್ಟಾಗ ಅದರ ಅವಶೇಷ ಭಾಗ ಹೇಗ್ ಕಾಣುತ್ತೋ ಸ್ವಲ್ಪ ಸ್ವಲ್ಪ, ಆ ತರ ಜ್ಞಾನದಿಂದ ಅವಿದ್ಯೆ ಹೋದ್ರು ಚೂರ್ 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 ಆ ಸುಟ್ಟು ಬಟ್ಟೆ ತರ ಸಂಸ್ಕಾರ ರೂಪವಾಗಿ ಆ ವಾಮದೇವಾದ ಋಷಿಗಳಲ್ಲಿದೆ. ಹಾಗಾಗಿ ಅವ್ರು ಇನ್ನೂ ಸಂಸಾರ ಅವಸ್ಥೆಯಲ್ಲಿ ಇರ್ತಾರೆ. ಆ ಟೈಮ್ನಲ್ಲಿ ಉಪದೇಶ ಕೊಟ್ಬಿಡ್ತಾರೆ ಎಲ್ರಿಗೂ. ಆದ್ರಿಂದ ಸರಿ ಹೋಯ್ತಲ್ವಾ ಅಂತ ಪ್ರಶ್ನೆ. ಅಂದ್ರೆ ಇದು ಸರಿ ಇಲ್ಲ ಅಂತ ಹೇಳಿ ಅದಕ್ಕೊಂದು ಉತ್ತರ ಕೊಡ್ತಾರೆ. ಏನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಒಂದು ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಶ್ರೀ ಕೃಷ್ಣಾರ್ಪಣ. ಹರಿಯೇ ನಮಃ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ.